ಕಂಜ್ಯೂಮರ್ ಇಕ್ವಿಲಿಬ್ರಿಯಂ ಇನ್ ಕೇಸ್ ಆಫ್ ಟೂ ಕಮೋಡಿಟೀಸ್. ಹಿಂದಿನ ವಿಡಿಯೋ ಒಳಗೆ ನಾವು ಕಂಜ್ಯೂಮರ್ ಇಕ್ವಿಲಿಬ್ರಿಯಂ ಇನ್ ಕೇಸ್ ಆಫ್ ಒನ್ ಕಮೋಡಿಟಿ ನೋಡಿದೆವು. ಇವತ್ತಿನ ವಿಡಿಯೋ ಒಳಗೆ ನಾವು ಕಂಜ್ಯೂಮರ್ ಇಕ್ವಿಲಿಬ್ರಿಯಂ ಇನ್ ಕೇಸ್ ಆಫ್ ಟೂ ಕಮೋಡಿಟೀಸ್ ಇದು ನೋಡೋಣ. ಮೀನಿಂಗ್: consumer is in equilibrium at a point at which the marginal utility of money expenditure on both the goods are equal to its price. It can be expressed as MUM is equal to MUX divided by PX is equal to MUY divided by PY. ನಾನು ನಿಮಗೆ ಹಿಂದಿನ ವಿಡಿಯೋ ಒಳಗೆ ಹೇಳಿನಿ, ಕನ್ಸ್ಯೂಮರ್ ಇಕ್ವಿಲಿಬ್ರಿಯಂ ಅಂದ್ರೆ ಒಂದು ಪಾಯಿಂಟ್ ಇರ್ತದೆ, ಆ ಪಾಯಿಂಟ್ನಲ್ಲಿ ಕನ್ಸ್ಯೂಮರಿಗೆ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ. ಕನ್ಸ್ಯೂಮರ್ ಇಕ್ವಿಲಿಬ್ರಿಯಂ ಇನ್ ಕೇಸ್ ಆಫ್ ಒನ್ ಕಮೋಡಿಟಿ ಒಳಗೆ ಏನು ಹೇಳಿನಂದ್ರೆ, ಕನ್ಸ್ಯೂಮರ್ ಬರೀ ಒಂದೇ ಪ್ರಾಡಕ್ಟ್ ಕನ್ಸ್ಯೂಮ್ ಮಾಡ್ಕೋತ ಹೋದನು ಅಂದ್ರೆ ಬರೀ ಒಂದೇ ಪ್ರಾಡಕ್ಟ್ ಪರ್ಚೇಸ್ ಮಾಡ್ಕೋತ ಹೋದನು ಅಂದ್ರೆ ಅವ್ನಿಗೆ ಇಕ್ವಿಲಿಬ್ರಿಯಂ ಹೆಂಗೆ ಸಿಗ್ತದ ಅಂತೇಳಿ ಅದು ಹೇಳಿನಿ. ಇವತ್ತಿನ ವಿಡಿಯೋ ಒಳಗೆ ಕನ್ಸ್ಯೂಮರ್ ಎರಡು ಪ್ರಾಡಕ್ಟ್ ತೊಗೊಂಡು ಬಳಕ ಅವನಿಗೆ ಯಾವ ರೀತಿ ಇಕ್ವಿಲಿಬ್ರಿಯಂ ಸಿಗ್ತದ ಅನ್ನೋದು ಇವತ್ತಿನ ವಿಡಿಯೋ ಒಳಗೆ ನೋಡೋಣ. ದ ಕನ್ಸ್ಯೂಮರ್ ಇಕ್ವಿಲಿಬ್ರಿಯಂ ಎಟ್ ಎ ಪಾಯಿಂಟ್ ಎಟ್ ವಿಚ್ ದ ಮಾರ್ಜಿನಲ್ ಯುಟಿಲಿಟಿ ಆಫ್ ಮನಿ ಎಕ್ಸ್ಪೆಂಡಿಚರ್ ಆನ್ ಬೋತ್ ದ ಗೂಡ್ಸ್ ಆರ್ ಈಕ್ವಲ್ ಟು ಇಟ್ಸ್ ಪ್ರೈಸ್. ಇವತ್ತಿನ ವಿಡಿಯೋ ಒಳಗೆ ನಾವು ಕನ್ಸ್ಯೂಮರ್ ಇಕ್ವಿಲಿಬ್ರಿಯಂ ಇನ್ ಕೇಸ್ ಆಫ್ ಟೂ ಕಮೋಡಿಟೀಸ್ ನೋಡುತ್ತಿದ್ದೆವು. ಕನ್ಸ್ಯೂಮರ್ ಟೂ ಕಮೋಡಿಟೀಸ್ ಪರ್ಚೇಸ್ ಮಾಡೋ ಮುಂದೆ ಪ್ರಾಡಕ್ಟಿನ ಪ್ರೈಸ್ ಮತ್ತು ಆ ಪ್ರಾಡಕ್ಟಿನ ಮಾರ್ಜಿನಲ್ ಯುಟಿಲಿಟಿ ಎರಡು ಏನಿರಬೇಕು, ಈಕ್ವಲ್ ಆಗಿರಬೇಕು. ಅವು ಎರಡು ಈಕ್ವಲ್ ಆಗಿದ್ದು ಅಂದ್ರೆ ಕನ್ಸ್ಯೂಮರ್ ಇಕ್ವಿಲಿಬ್ರಿಯಂ ಇನ್ ಕೇಸ್ ಆಫ್ ಟೂ ಕಮೋಡಿಟೀಸ್ ಅಂತೇಳಿ ಕರಿತಿದ್ದೆವು. ಇದಕ್ಕೆ ನಾವು ಇನ್ನೊಂದು ಹೆಸರಿಲಿಂತ ಕರಿಬೋದು, ಏನಪ್ಪ ಅಂದ್ರೆ ಲಾ ಆಫ್ ಈಕ್ವಿನ್ ಮಾರ್ಜಿನಲ್ ಯುಟಿಲಿಟಿ ಅಂತೇಳಿ ಕರಿಬೋದು, ಇಲ್ಲಾಂದ್ರೆ ಲಾ ಆಫ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್, ಇಲ್ಲ ಅಂದ್ರೆ ಗಾಸನ್ ಸೆಕೆಂಡ್ ಲಾ. ಇವು ಮೂರರೊಳಗೆ ನಾವು ಯಾವ್ದನ್ನೂ ಹೆಸರಿಲಿಂತ ನಾವು ಇದಕ್ಕೆ ಕರಿಬೋದು. ಇನ್ನೊಂದ್ಸಲ ಹೇಳ್ತೀನಿ ಕೇಳ್ರಿ. ಕನ್ಸ್ಯೂಮರ್ ಇಕ್ವಿಲಿಬ್ರಿಯಂ ಇನ್ ಕೇಸ್ ಆಫ್ ಟೂ ಕಮೋಡಿಟಿ ಒಳಗೆ ಕನ್ಸ್ಯೂಮರ್ ಏನು ಮಾಡ್ತಾನೆ, ಎರಡು ಪ್ರಾಡಕ್ಟ್ ಪರ್ಚೇಸ್ ಮಾಡ್ತಾನೆ. ಆ ಪರ್ಚೇಸ್ ಮಾಡೋ ಮುಂದೆ ಎರಡು ಗೂಡ್ಸ್ದು ಮಾರ್ಜಿನಲ್ ಯುಟಿಲಿಟಿ ಮತ್ತು ಪ್ರೈಸ್ ಎರಡು ಏನಿರಬೇಕು, ಈಕ್ವಲ್ ಇರಬೇಕು, ಸಮ ಇರಬೇಕು. ಅವು ಸಮ ಇದ್ದು ಅಂದರೆ ಅವಾಗ ನಾವು ಕನ್ಸ್ಯೂಮರ್ ಇಕ್ವಿಲಿಬ್ರಿಯಂ ಇನ್ ಕೇಸ್ ಆಫ್ ಟೂ ಕಮೋಡಿಟೀಸ್ ಅಂತೇಳಿ ಕರಿತಿದ್ದೆವು. ಇಲ್ಲ ಅಂದ್ರೆ ಲಾ ಆಫ್ ಈಕ್ವಿ ಮಾರ್ಜಿನಲ್ ಯುಟಿಲಿಟಿ ಅಂತೇಳಿ ಕರಿತಿದ್ದೆವು. ಇಲ್ಲ ಅಂದ್ರೆ ಲಾ ಆಫ್ ಮ್ಯಾಕ್ಸಿಮಮ್ ಸ್ಯಾಟಿಸ್ಫ್ಯಾಕ್ಷನ್ ಅಂತೇಳಿ ಕರಿತಿದ್ದೆವು. ಇಲ್ಲ ಅಂದ್ರೆ ಗಾಸನ್ ಸೆಕೆಂಡ್ ಲಾ ಅಂತ ಹೇಳಿ ಕರಿಬೋದು. It can be expressed as MUM is equal to MUX divided by PX is equal to MUY divided by PY. ಇದು ಏನದ ಅಂದ್ರೆ ಕಂಡೀಷನ್ ಅದ. ಅಂದ್ರೆ MUM ಇಲ್ಲಿ MUM ಅಂದ್ರೆ ಮಾರ್ಜಿನಲ್ ಯುಟಿಲಿಟಿ ಆಫ್ ಮನಿ ಎಕ್ಸ್ಪೆಂಡಿಚರ್ ಏನಿರಬೇಕು, ಈಕ್ವಲ್ ಆಗಿರಬೇಕು. ಪ್ರೈಸ್ ಮತ್ತು ಮಾರ್ಜಿನಲ್ ಯುಟಿಲಿಟಿ ಆಫ್ ಮನಿ ಎಕ್ಸ್ಪೆಂಡಿಚರ್ ಇವೆರಡು ಏನಿರಬೇಕು, ಈಕ್ವಲ್ ಆಗಿರಬೇಕು. ಮಾರ್ಜಿನಲ್ ಯುಟಿಲಿಟಿ ಆಫ್ ಮನಿ ಎಕ್ಸ್ಪೆಂಡಿಚರ್ ಈಸ್ ಈಕ್ವಲ್ ಟು ಪ್ರೈಸ್ ಇರಬೇಕು. ಇಲ್ಲಿ ನೋಡ್ರಿ, MUX ಡಿವೈಡ್ ಬೈ PX ಅಂದ್ರೆ ಇದು ಏನಾಯ್ತು, ಮಾರ್ಜಿನಲ್ ಯುಟಿಲಿಟಿ ಆಫ್ ಗೂಡ್ X ಡಿವೈಡ್ ಬೈ ಪ್ರೈಸ್ ಆಫ್ ಗೂಡ್ X ಈಕ್ವಲ್ ಟು ಮಾರ್ಜಿನಲ್ ಯುಟಿಲಿಟಿ ಆಫ್ ಗೂಡ್ Y ಡಿವೈಡ್ ಬೈ PY. ಇಲ್ಲಿ PY ಅಂದ್ರೆ ಪ್ರೈಸ್ ಆಫ್ ಗೂಡ್ Y. ಅಂದ್ರೆ ಇಲ್ಲಿ ಎರಡು ಗೂಡ್ಸ್ ಅವ, ಒಂದು X ಅನ್ನೋದು ಒಂದು ಗೂಡ್ ಅದ, Y ಅನ್ನೋದು ಒಂದು ಗೂಡ್ ಅದ. X ಗೂಡ್ ಮತ್ತು Y ಗೂಡ್ ಇವೆರಡ್ರದ್ದು ಮಾರ್ಜಿನಲ್ ಯುಟಿಲಿಟಿ ಏನಿರಬೇಕು, ಈಕ್ವಲ್ ಇರಬೇಕು. ಇದು ಕಂಡೀಷನ್ ಅದ. ಇವೆರಡು ಈಕ್ವಲ್ ಇದ್ದು ಅಂದ್ರೆ ಅದಕ್ಕೆ ನಾವು ಈಕ್ವಿ ಮಾರ್ಜಿನಲ್ ಯುಟಿಲಿಟಿ ಅಂತೇಳಿ ಕರಿತಿದ್ದೆವು. ಇದು ನಾವು ಒಂದು ಎಕ್ಸಾಂಪಲ್ ಮುಖಾಂತರ ತಿಳ್ಕೊಳ್ಳೋಣ. ದಿಸ್ ಲಾ ಕ್ಯಾನ್ ಬಿ ಎಕ್ಸ್ಪ್ಲೇನ್ ವಿತ್ ದ ಹೆಲ್ಪ್ ಆಫ್ ಸಿಂಪಲ್ ಎಕ್ಸಾಂಪಲ್. ಸಪೋಸ್ ಎ ಕನ್ಸ್ಯೂಮರ್ ಈಸ್ ಹ್ಯಾವಿಂಗ್ ಎ ಬಜೆಟ್ ಆಫ್ ₹60 and wants to spend his entire income on two goods, that is Parle-G biscuit and Maggi, ₹10 and ₹5 respectively. ಸಪೋಸ್ ಒಬ್ಬ ಕನ್ಸ್ಯೂಮರ್ನ ಅವನ ಬಳಿ ₹60 ಅವ, ಅವ ಏನು ಮಾಡ್ಬೇಕಲ್ಲತ್ತಾನ, ಖರ್ಚು ಮಾಡ್ಬೇಕಲ್ಲತ್ತಾನ ಅವು ₹60. ಎದ್ರ ಮೇಲೆ ಅಂದ್ರೆ ಒಂದು ಪಾರ್ಲೆ-ಜಿ ಬಿಸ್ಕಿಟ್, ಇನ್ನೊಂದು ಮ್ಯಾಗಿ, ಇವೆರಡರ ಮೇಲೆ ₹60 ಪೂರ ಖರ್ಚು ಮಾಡ್ಬೇಕಲ್ಲತ್ತಾನ, ಇಷ್ಟು ಅಮೌಂಟ್. ಹಂಗಂದ್ರೆ ನೀ ಈಕ್ವಿಲಿಬ್ರಿಯಂ ಎಲ್ಲಿ ಸಿಗ್ತದ ಅನ್ನೋದು ನಾವು ಇಲ್ಲಿ ನೋಡೋಣ. ಈಗ ಇಲ್ಲಿ ಕಂಡೀಷನ್ ಏನದ ಅಂತ ಹೇಳಿದ ನಾ ಮೇಲ್ಗಡೆ ನಿಮಗೆ MUM is equal to MUX divided by PX is equal to MUY divided by PY. ಇಲ್ಲಿ MUX ಅಂದ್ರೆ ಮಾರ್ಜಿನಲ್ ಯುಟಿಲಿಟಿ ಆಫ್ ಗೂಡ್ X divided by ಪ್ರೈಸ್ ಆಫ್ ಗೂಡ್ X is equal to MUY ಅಂದ್ರೆ ಇಲ್ಲಿ ಮಾರ್ಜಿನಲ್ ಯುಟಿಲಿಟಿ ಆಫ್ ಗೂಡ್ Y divided by PY ಅಂದ್ರೆ ಪ್ರೈಸ್ ಆಫ್ ಗೂಡ್ Y. ಟೇಬಲ್ ನಂಬರ್ 2 ಈಗ ನಾವು ಟೇಬಲ್ ಒಳಗೆ ನೋಡಮಿ. ಇಲ್ಲಿ ಫಸ್ಟ್ ಏನು ಕೊಟ್ಟಾರ, ನಂಬರ್ ಆಫ್ ಯೂನಿಟ್ಸ್ ಅಂತೇಳಿ ಕೊಟ್ಟಾರ. ಅಂದ್ರೆ ಕನ್ಸ್ಯೂಮರ್ ಫಸ್ಟ್ ಟೈಮ್ 2 ಯೂನಿಟ್ಸ್ ಖರೀದಿ ಮಾಡಿದಾಗ ಅವನಿಗೆ ಮಾರ್ಜಿನಲ್ ಯುಟಿಲಿಟಿ ಎಷ್ಟು ಸಿಕ್ಕದಪ್ಪ ಅನ್ನೋದು ಈ ಟೇಬಲ್ ಒಳಗೆ ಕೊಟ್ಟಾರ. ಇಲ್ಲಿ ನಂಬರ್ ಆಫ್ ಯೂನಿಟ್ಸ್ ಅದ, ಮತ್ತು ಇಲ್ಲಿ MUX ಮತ್ತು ಈ ಕಡೆ MUY, ಈ ಕಡೆ MUX ಡಿವೈಡ್ ಬೈ PX, MUY ಡಿವೈಡ್ ಬೈ PY. ಇವೆಲ್ಲ ನಾವು ಇದ್ರೊಳಗೆ ವ್ಯಾಲ್ಯೂಸ್ಗಳು ಏನು ಮಾಡಿದೆ, ಎಸಂಪ್ಷನ್ ಇಲ್ಲಿಂದ ತೊಗೊಂಡಿದ್ದೆವು, ಇವೇನು ರಿಯಲ್ ಅಲ್ಲ. ಅಂದ್ರೆ ಇಲ್ಲಿ MUX ಏನು ತೊಗೊಂಡಿದ್ದೆವು, 100, 90, 80, 70, 60, 50. ಇಲ್ಲಿ MUY ಹೆಂಗೆ ತೊಗೊಂಡಿದ್ದೆವು, 35, 30, 25, 20, 15, 10. ನಾನು ನಿಮ್ಮ ಕಂಡೀಷನ್ ಒಳಗೆ ಏನು ಹೇಳಿದ, MUX ಡಿವೈಡ್ ಬೈ PX ಈಕ್ವಲ್ ಟು MUY ಡಿವೈಡ್ ಬೈ PY ಅಂದ್ರೆ ಇವೆರಡು ಈಕ್ವಲ್ ಇರ್ಬೇಕಂತ ಹೇಳಿ ನೀವೇನು ಮಾಡಬೇಕು, MUX ಡಿವೈಡೆಡ್ ಬೈ PX ಇದು ಒಂದು ಕಾಲಮ್ನಾಗ ಬರ್ಕೋಬೇಕು, ಮತ್ತು ಇನ್ನೊಂದು ಕಾಲಮ್ನಾಗ ಏನು ಮಾಡಬೇಕು, MUY ಡಿವೈಡ್ ಬೈ PY ಅಂಥೇಳಿ ಬರ್ಕೋಬೇಕು. ಇಲ್ಲಿ MUX ಡಿವೈಡ್ ಬೈ PX ಇವು ಹೆಂಗೆ ಬಂತಪ್ಪ, ಇವೆಲ್ಲ ಎಷ್ಟು ವ್ಯಾಲ್ಯೂಸ್ ಅಂದ್ರೆ
ಫಸ್ಟ್ ಇಲ್ಲಿ MUX ನ್ಯಾಗ ಫಸ್ಟ್ ಯೂನಿಟ್ MUX ಖರೀದಿ ಮಾಡ್ದ ಕರೆಯಾಗ ಇಲ್ಲಿ ಎಷ್ಟದ MUX ಮಾರ್ಜಿನಲಿಟಿ ಆಫ್ ಗೂಡ್ ಎಕ್ಸ್ ಎಷ್ಟದ ಇಲ್ಲಿ 100 ಅದ. ಫಸ್ಟ್ ಟೈಮ್ ಖರೀದಿ ಮಾಡಿದಾಗ MUX 100 ಅದ. ಹಾಗಂದ್ರೆ ಇಲ್ಲಿ 10 ಹೆಂಗೆ ಬತ್ತು, ಇದು ಏನು ಮಾಡ್ಬೇಕು ನಾವು ಇಲ್ಲಿ MUX ಡಿವೈಡೆಡ್ ಬೈ PX ಅಂದ್ರೆ ಇದ್ರದ್ದು ಇಲ್ಲಿ ನಮಗೆ MUX ಗೊತ್ತದ, ಪ್ರೈಸ್ ಎಷ್ಟದ ಇಲ್ಲಿ ಕ್ವಶನ್ನಾಗ ಕೊಟ್ಟಾರ ನೋಡ್ರಿ. ಗೂಡ್ ಆಫ್ ಎಕ್ಸ್ ಅಂದ್ರೆ ಬಿಸ್ಕಿಟ್ ಎಷ್ಟದ ₹10 ಅದ. ಅಂದ್ರೆ ಇಲ್ಲಿ 100 ಡಿವೈಡೆಡ್ ಬೈ 10 ಮಾಡಬೇಕು. 100 ಡಿವೈಡೆಡ್ ಬೈ 10 ಮಾಡಿದಾಗ ಕರೆಯಾಗ MUX ಡಿವೈಡ್ PX ಮಾಡಿದಾಗ 10 ಸಿಗ್ತದೆ. 100 ಡಿವೈಡೆಡ್ ಬೈ 10 ಎಷ್ಟು ಆಗ್ತದ 10 ಆಗ್ತದೆ. ನೆಕ್ಸ್ಟ್ 90 ಡಿವೈಡೆಡ್ ಬೈ 10 ಮಾಡಿರಿ ಎಷ್ಟು ಆಗ್ತದ 9. 80 ಡಿವೈಡೆಡ್ ಬೈ 10 8. 70 ಡಿವೈಡೆಡ್ ಬೈ 10 7. 60 ಡಿವೈಡೆಡ್ ಬೈ 10 6. 50 ಡಿವೈಡೆಡ್ ಬೈ 10 5. ಹಿಂಗೆ ಇದು MUY ಬಿ ಹಂಗೆ ಅದ. ಇಲ್ಲಿ ಮಾರ್ಜಿನಲಿಟಿ ಆಫ್ ಗೂಡ್ ವೈ ಇದು ಗೂಡ್ ವೈ ಇದು ಮಾರ್ಜಿನಲಿಟಿ ಎಷ್ಟದ, ಫಸ್ಟ್ ಟೈಮ್ ಖರೀದಿ ಮಾಡಿದಾಗ 35 ಅದ. ಸೆಕೆಂಡ್ ಟೈಮ್ ಖರೀದಿ ಮಾಡಿದಾಗ 30 ಅದ. ನೆಕ್ಸ್ಟ್ ಥರ್ಡ್ ಟೈಮ್ ಖರೀದಿ ಮಾಡಿದಾಗ 25 20 15 10 ಇಷ್ಟೆಲ್ಲ ಅದ. ಇಲ್ಲಿ 35 ಅದ ಅಲ್ಲ, ಮತ್ತು ಗೂಡ್ ವೈದು ಪ್ರೈಸ್ ಎಷ್ಟದ, ಇದು MUY ಸಿಕ್ಕದ. ಈಗ PY ಎಷ್ಟದ ಇಲ್ಲಿ PY ಇಲ್ಲಿ 5 ಅದ. ಹಂಗಂದ್ರೆ 35 ಡಿವೈಡ್ ಬೈ 5 ಎಷ್ಟಾಗ್ತದ, 35 ಡಿವೈಡ್ ಬೈ 5 ಮಾಡಿದಾಗ 7 ಸಿಗ್ತದೆ. ನೆಕ್ಸ್ಟ್ 30 ಡಿವೈಡ್ ಬೈ 5 5 1 5 6 ಅಂದ್ರೆ 6 ಬರ್ತದೆ ಆನ್ಸರ್. 25 ಡಿವೈಡ್ ಬೈ 5 5. 20 ಡಿವೈಡ್ ಬೈ 5 4. 15 ಡಿವೈಡೆಡ್ ಬೈ 5 3. 10 ಡಿವೈಡ್ ಬೈ 5 2. ಈ ರೀತಿ ನೀವು ಏನು ಮಾಡ್ಬೇಕು, ಇದು ಟೇಬಲ್ ಹಾಕೋಬೇಕು. ಇಷ್ಟೆಲ್ಲ ಆದ ಬಳಿಕ ಏನು ಮಾಡ್ಬೇಕು ನಾವು ಇಲ್ಲಿ ಈಕ್ವಿಲಿಬ್ರಿಯಮ್ ಮಾಡ್ಕೋಬೇಕು. ಅಂದ್ರೆ ನಮಗೆ ಇಲ್ಲಿ ಈಕ್ವಿಲಿಬ್ರಿಯಮ್ ಎಲ್ಲಿ ಸಿಗ್ತದ, MUX ಈಕ್ವಲ್ ಟು PX ಅಂತೇಳಿ ನಾನು ನಮಗೆ ಕಂಡೀಷನ್ನೇ ಹೇಳಿದ. ಇಲ್ಲಿ ಫಸ್ಟಿಗೆ ಏನದ 10 ಅದ ಮತ್ತು ಈ ಕಡೆ 7 ಅದ, ಈಕ್ವಲ್ ಆಗಲ್ಲ. ಇದು 9 ಅದ 6 ಅದ ಅಂದ್ರೆ ಇದು ಭೀ ಈಕ್ವಲ್ ಆಗಲ್ಲ. ಇಲ್ಲಿ 8 ಅದ ಈ ಕಡೆ 5 ಅದ ಅಂದ್ರೂ ಈಕ್ವಲ್ ಆಗಲಾಗ್ಯದ. ಅಂದ್ರೆ ನಾವು ಏನು ಮಾಡಬೇಕು, ಹಿಂಗೆ ಕ್ರಾಸ್ ಆಗಿ ನೋಡ್ಬೇಕು. ಇಲ್ಲಿ ಏನದ 7 ಅದ ಮತ್ತು ಈ ಕಡೆ ಇಲ್ಲಿ ಈ ಕಡೆ 7 ಅದ. ಇಲ್ಲಿ MUXನ ಈ ಕಡೆ 7 ಅದ ಮತ್ತು ಇಲ್ಲಿ 7 ಅದ. ಇವೆರಡು ಏನು ಮಾಡಬೇಕು, ಹಿಂಗೆ ರೌಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ಈ ಕಡೆ 6 ಅದ MUXನ್ಯಾಗ, MUYನೇ ಇಲ್ಲಿ ಸೆಕೆಂಡ್ ಅದ. ಮತ್ತು ಇವಕ್ಕೂ ಏನು ಮಾಡಬೇಕು, ರೌಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ 5 ಅದ MUYನ್ಯಾಗೂ ಈ ಕಡೆ 5 ಅದ, ಇದಕ್ಕೂ ರೌಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ಅವು ಮೂರು ಏನು ಮಾಡಬೇಕು, ಇಲ್ಲಿ ಬರಬೇಕು. ಅಂದ್ರೆ ಇಲ್ಲಿ 4 ಯೂನಿಟ್ಸ್ ಆಫ್ ಗೂಡ್ ಎಕ್ಸ್ ಅಂದ್ರೆ ಇಲ್ಲಿ 4 ಅದಲ್ಲ, ನಂಬರ್ ಆಫ್ ಯೂನಿಟ್ಸ್ ಅಂತ ಹೇಳಿಲ್ಲ, ಇಲ್ಲಿ 4 ಅದ. 4 ಯೂನಿಟ್ಸ್ ಆಫ್ ಗೂಡ್ ಎಕ್ಸ್ ಮತ್ತು ಇಲ್ಲಿ 1 ಯೂನಿಟ್ ಆಫ್ ಗೂಡ್ ವೈ ಅಂತೇಳಿ ಹಿಂಗೆ ಬರ್ಕೋಬೇಕು. ನೆಕ್ಸ್ಟ್ ಇಲ್ಲಿ 5 ಯೂನಿಟ್ಸ್ ಆಫ್ ಗೂಡ್ ಎಕ್ಸ್ ಅಂದ್ರೆ ಇಲ್ಲಿ 5ನೇ ಈ ಕಡೆ 6 ಅದ, ಈ ಕಡೆ 6 ಅದ. ಅಂದ್ರೆ 5 ಯೂನಿಟ್ಸ್ ಆಫ್ ಗೂಡ್ ಎಕ್ಸ್ 2 ಯೂನಿಟ್ಸ್ ಆಫ್ ಗೂಡ್ ವೈ. ನೆಕ್ಸ್ಟ್ 6 ಯೂನಿಟ್ಸ್ ಆಫ್ ಗೂಡ್ ಎಕ್ಸ್ 3 ಯೂನಿಟ್ಸ್ ಆಫ್ ಗೂಡ್ ವೈ. ಅಂದ್ರೆ ಇದು ಏನು ಹೇಳ್ತಂದ್ರೆ, ಅಂದ್ರೆ ಇಲ್ಲಿ ಏನು ಮಾಡ್ಲತ್ತಿದ್ದೆವು, 4 ಯೂನಿಟ್ಸ್ ಗೂಡ್ ಎಕ್ಸ್ ಖರೀದಿ ಮಾಡ್ಲತ್ತಿದ್ದೆವು. ನೆಕ್ಸ್ಟ್ 1 ಯೂನಿಟ್ ಗೂಡ್ ವೈ ಖರೀದಿ ಮಾಡ್ಲತ್ತಿದ್ದೆವು. ಅಂದ್ರೆ ಈ ರೀತಿ ಖರೀದಿ ಮಾಡಿದಾಗ ಕನ್ಸ್ಯೂಮರಿಗೆ ಏನಾಗ್ಲತ್ತದ, ಈಕ್ವಿಲಿಬ್ರಿಯಮ್ ಸಿಗ್ಲತ್ತದ. ಅಂದ್ರೆ ಕನ್ಸ್ಯೂಮರಿಗೆ ಇಲ್ಲಿ 3 ತೋಲಿ ಈಕ್ವಿಲಿಬ್ರಿಯಮ್ ಸಿಗ್ಲತ್ತದ. ಒಂದೇದಲ್ಲಪ್ಪ 4 ಯೂನಿಟ್ಸ್ ಗೂಡ್ ಎಕ್ಸ್ ಖರೀದಿ ಮಾಡಿದಾಗ ಮತ್ತು 1 ಯೂನಿಟ್ ಗೂಡ್ ವೈ ಖರೀದಿ ಮಾಡಿದಾಗ ಇಲ್ಲೂ ಈಕ್ವಿಲಿಬ್ರಿಯಮ್ ಸಿಗ್ಲತ್ತದ. ನೆಕ್ಸ್ಟ್ 5 ಯೂನಿಟ್ಸ್ ಆಫ್ ಗೂಡ್ ಎಕ್ಸ್ ಆ್ಯಂಡ್ 2 ಯೂನಿಟ್ಸ್ ಆಫ್ ಗೂಡ್ ವೈ, ಈ ಕಡೆನೂ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಮ್ ಸಿಗ್ಲತ್ತದ. ಮತ್ತು 6 ಯೂನಿಟ್ಸ್ ಆಫ್ ಗೂಡ್ ಎಕ್ಸ್ ಆ್ಯಂಡ್ 3 ಯೂನಿಟ್ಸ್ ಆಫ್ ಗೂಡ್ ವೈ, ಈ ಕಡೆನೂ ಈಕ್ವಿಲಿಬ್ರಿಯಮ್ ಸಿಗ್ಲತ್ತದ. ಆದ್ರೆ ನಮಗೇನದ, ಯಾವುದೇ ಒಂದು ಪಾಯಿಂಟ್ ನೋಡಬೇಕು, ಯಾಕಡೆ ಕನ್ಸ್ಯೂಮರಿಗೆ ಹೆಚ್ಚಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಲತ್ತದ, ಅಂದ್ರೆ ಈಕ್ವಿಲಿಬ್ರಿಯಮ್ ಸಿಗ್ಲತ್ತದ, ಅದು ನೋಡ್ಬೇಕು ನಾವು. ಅದು ನೋಡ್ಬೇಕಂದ್ರೆ ಒಂದು ಇಲ್ಲಿ ತೆಳಗ ಫಾರ್ಮುಲಾ ಅದ. ಏನಪ್ಪ, ಇನ್ಕಮ್ ಇಸ್ಕ್ವಲ್ ಟು ಕ್ವಾಂಟಿಟಿ ಎಕ್ಸ್ ಇಂಟು ಪ್ರೈಸ್ ಎಕ್ಸ್ ಪ್ಲಸ್ ಕ್ವಾಂಟಿಟಿ ವೈ ಇಂಟು ಪ್ರೈಸ್ ವೈ. ಅಂದ್ರೆ ಇಲ್ಲಿ ಕ್ವಾಂಟಿಟಿ ಅಂದ್ರೆ ಏನಿಲ್ಲಿ 4 ಯೂನಿಟ್ಸ್ ಅಂತ ಹೇಳಿ ತಿಳ್ಕೊರಿ. ಇಲ್ಲಿ 4 ಯೂನಿಟ್ಸ್ 4 ಇಂಟು ಪ್ರೈಸ್ ಎಕ್ಸ್ ಅಂದ್ರೆ ಈ 4 ಯೂನಿಟ್ ಆಫ್ ಗೂಡ್ ಎಕ್ಸ್ ಅದ. ಗೂಡ್ ಎಕ್ಸಿನ ಪ್ರೈಸ್ ಎಷ್ಟದ 10 ಅದ. ಮತ್ತು ಇದು ಪ್ಲಸ್ ಇಲ್ಲಿ ಪ್ಲಸ್ ಬರ್ಕೊಳ್ಳೋದು. ಮತ್ತು ಇಲ್ಲಿ 1 ಯೂನಿಟ್ ಅದ ಅಂದ್ರೆ 1 ಬ್ರೆತ್ ಇಂಟು ಪ್ರೈಸ್ ವೈ ಅದ. ಪ್ರೈಸ್ ವೈ ಅಂದ್ರೆ ಎಷ್ಟದ, ಸೆಕೆಂಡ್ ಗೂಡ್ ವೈದ ಪ್ರೈಸ್ ಎಷ್ಟದ 5 ಅದ, 5 ಬರೆಯೋದು. ನೆಕ್ಸ್ಟ್ 4 ಇಂಟು 10 40 ಪ್ಲಸ್ 1 ಇಂಟು 5 5 40 ಪ್ಲಸ್ 5 45. ನೆಕ್ಸ್ಟ್ ಇದನ್ನು ಹಾಗೆ 5 ಯೂನಿಟ್ಸ್ ಆಫ್ ಗೂಡ್ ಎಕ್ಸ್ ಅದ. 5 ಇಂಟು 10 ಯಾಕೆ ನೋಡಿದ್ದೀವಿ ಇಲ್ಲಿ, ಪ್ರೈಸ್ ಆಫ್ ಎಕ್ಸ್ ಗೂಡ್ದು ಪ್ರೈಸ್ ಎಷ್ಟದ ಅದು ಬರೀಬೇಕು. ಪ್ಲಸ್ 2 ಇಂಟು 5 ಯಾಕೆ ಇಲ್ಲಿ 2 ಯೂನಿಟ್ಸ್ ಅದ. 2 ಇಂಟು 5 ಏನದ, ಗೂಡ್ ವೈದು ಪ್ರೈಸ್ ಎಷ್ಟದ 5 ಅದ. 5 ಇಂಟು 10 50 ಪ್ಲಸ್ 2 ಇಂಟು 5 10 50 ಪ್ಲಸ್ 10 60. ನೆಕ್ಸ್ಟ್ 6 ಇಂಟು 10 ಇದು 6 ಹೆಂಗೆ ಬಂತಿಲ್ಲಿ, 6 ಯೂನಿಟ್ಸ್ ಆಫ್ ಗೂಡ್ ಎಕ್ಸ್ ಇಂಟು ಪ್ರೈಸ್ ಆಫ್ ಗೂಡ್ ಎಕ್ಸ್ ಎಷ್ಟದ 10 ಅದ. ಪ್ಲಸ್ 3 ಇಂಟು 5 3 ಹೆಂಗೆ ಬಂತು, 3 ಯೂನಿಟ್ಸ್ ಆಫ್ ಗೂಡ್ ಎಕ್ಸ್ ಅದ 3 ಬರೆದಿದ್ದೆವು ಇಂಟು ಪ್ರೈಸ್ ಎಷ್ಟದ ಗೂಡ್ ವೈದು 5 ಅದ. 6 ಇಂಟು 10 60 ಪ್ಲಸ್ 3 ಇಂಟು 5 15 ಅಂದ್ರೆ 60 ಪ್ಲಸ್ 15 75. ಈಗ ನಾವು ಇಲ್ಲಿ ಈಕ್ವಿಲಿಬ್ರಿಯಮ್ ಎಲ್ಲಿ ಸಿಗ್ಲತ್ತದ ಅಂದ್ರೆ ಕನ್ಸ್ಯೂಮರಿಗೆ ನಾವು ಫಸ್ಟ್ ಕನ್ಸ್ಯೂಮರಬಲ್ ಬಜೆಟ್ ಎಷ್ಟದ ಅದು ನೋಡ್ಬೇಕು. ನಾವು ಕನ್ಸ್ಯೂಮರಬಲ್ ಬಜೆಟ್ ಎಷ್ಟದ, ನಮ್ಮ ಮೇಲೆ ಕ್ವಶನ್ನೇ ಹೇಳಿದ. ಕನ್ಸ್ಯೂಮರಬಲಿ ಬಜೆಟ್ 60 ಅದ. ಇಲ್ಲಿ ಕನ್ಸ್ಯೂಮರಿಗೆ ಈಕ್ವಿಲಿಬ್ರಿಯಮ್ ಮತ್ತು ಎಲ್ಲಿ ಸಿಗ್ಲತ್ತದ ಅಂದಂಗಾಯ್ತು, ಬಿ ಆಪ್ಷನ್ನೇ ಕನ್ಸ್ಯೂಮರಿಗೆ ಏನಾಗ್ಲತ್ತದ ಈಕ್ವಿಲಿಬ್ರಿಯಮ್ ಸಿಗ್ಲತ್ತದ. ಯಾಕಂದ್ರೆ ಕನ್ಸ್ಯೂಮರಬಲಿ ಅಮೌಂಟ್ ಎಷ್ಟವ ಮತ್ತು ಈ ಕಡೆ ಇಲ್ಲಿ
ಕನ್ಸ್ಯೂಮರ್ ಇಲ್ಲಿ ಎಷ್ಟು ಸ್ಪೆಂಡ್ ಮಾಡ್ಲತ್ತಾನ ಅಮೌಂಟ್ ಎರಡು ಏನೋ ಇಲ್ಲಿ ಈಕ್ವಲ್ ಆಗ್ಯಾವ. ಅದಕ್ಕೆ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಂ ಎಲ್ಲಿ ಸಿಗ್ಲತ್ತದ 5 ಯೂನಿಟ್ಸ್ ಆಫ್ ಗೂಡ್ ಎಕ್ಸ್ ಆ್ಯಂಡ್ 2 ಯೂನಿಟ್ಸ್ ಆಫ್ ಗೂಡ್ ವೈ. ಇಲ್ಲಿ ಟೇಬಲ್ನಾಗ ಎಲ್ಲದ ಅಂದ್ರೆ 5 ಯೂನಿಟ್ಸ್ ಆಫ್ ಗೂಡ್ ಎಕ್ಸ್ ಅಂದ್ರೆ ಇಲ್ಲಿ ಕನ್ಸ್ಯೂಮರ್ ಏನು ಮಾಡ್ತಾನ ಗೂಡ್ ಎಕ್ಸ್ 5 ಯೂನಿಟ್ಸ್ ಆಫ್ ಗೂಡ್ ಎಕ್ಸ್ ಖರೀದಿ ಮಾಡ್ತಾನ ಮತ್ತು 2 ಯೂನಿಟ್ಸ್ ಆಫ್ ಗೂಡ್ ವೈ ಖರೀದಿ ಮಾಡ್ತಾನ. 5 ಯೂನಿಟ್ಸ್ ಆಫ್ ಗೂಡ್ ಎಕ್ಸ್ ಖರೀದಿ ಮಾಡ್ತಾನ, 2 ಯೂನಿಟ್ಸ್ ಆಫ್ ಗೂಡ್ ವೈ ಖರೀದಿ ಮಾಡ್ತಾನೆ. ಹಿಂಗೆ ಖರೀದಿ ಮಾಡೋಣ ಅಂದ್ರೆ ಕನ್ಸ್ಯೂಮರಿಗೆ ಏನಾಗ್ತದ ಈಕ್ವಿಲಿಬ್ರಿಯಂ ಸಿಗ್ತದ. ನಾವು ಇದು ಈಗ ಡಯಾಗ್ರಾಮ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಡಯಾಗ್ರಾಮ್ ಶೋಯಿಂಗ್ ಕನ್ಸ್ಯೂಮರ್ ಈಕ್ವಿಲಿಬ್ರಿಯಂ ಇನ್ ಕೇಸ್ ಆಫ್ 2 or more ಕಮೋಡಿಟೀಸ್. ಇದು ಕನ್ಸ್ಯೂಮರ್ ಈಕ್ವಿಲಿಬ್ರಿಯಂ ಇನ್ ಕೇಸ್ ಆಫ್ 2 or more ಕಮೋಡಿಟೀಸ್ದು ಡಯಾಗ್ರಾಮ್ ಅದ. ನಾವು ಇಲ್ಲಿ 2 ಕಮೋಡಿಟೀಸ್ ತೊಗೊಂಡಿದ್ದೇವಲ್ಲ ಮೇಲ್ಗಡೆ, ಅದಕ್ಕೆ ನಾನು 2 ಕಮೋಡಿಟೀಸ್ದು ಡಯಾಗ್ರಾಮ್ ಹಾಕೀನಿ. ಇದು ಲೈನ್ ಏನದ ಅಂದ್ರೆ ಇದು ಪಾರ್ಲೇಜಿ ಬಿಸ್ಕಿಟ್ ಲೈನ್ ಅದ, ಮತ್ತು ಇದು ಯಾವ್ದು ಲೈನ್ ಅದ ಅಂದ್ರೆ ಇದು ಮ್ಯಾಗಿದ. ಇದು ಪಾರ್ಲೇಜಿ ಬಿಸ್ಕಿಟ್ ಲೈನಿಗೆ ನಾವು ಪಿ ಅಂತ ಹೇಳಿ ಡಿನೋಟ್ ಮಾಡಿದೆವು, ಮತ್ತು ಮ್ಯಾಗಿಗೆ ಏನು ಮಾಡಿದೆವು ಎಮ್ ಅಂತ ಹೇಳಿ ಡಿನೋಟ್ ಮಾಡಿದೆವು. ಇವೆರಡು ಒಂದು ಕಟ್ ಆಲತ್ತದ, ಅದಕ್ಕೆ ನಾವು ಏನಂತಿದ್ದೆವು ಈಕ್ವಿಲಿಬ್ರಿಯಂ ಅಂತ ಹೇಳಿ ಕರಿತಿದ್ದೆವು. ಕನ್ಸ್ಯೂಮರಿಗೆ ಏನು ಸಿಗ್ಲತ್ತದ ಈಕ್ವಿಲಿಬ್ರಿಯಂ ಸಿಗ್ಲತ್ತದ. ಈ ಪಾಯಿಂಟ್ನಾಗ ಕನ್ಸ್ಯೂಮರಿಗೆ ಏನಾಗ್ಲತ್ತದ ಈಕ್ವಿಲಿಬ್ರಿಯಂ ಸಿಗ್ಲತ್ತದ. ಇದು ಕನ್ಸ್ಯೂಮರ್ ಈಕ್ವಿಲಿಬ್ರಿಯಂ ಡಯಾಗ್ರಾಮ್ ಅದ. ಇದು ಲೈನ್ ಯಾವುದಪ್ಪ ಅಂದ್ರೆ ಇದು ಪಾರ್ಲೇಜಿ ಬಿಸ್ಕಿಟ್ ಅದ. ನೆಕ್ಸ್ಟ್ ಇದು ಲೈನ್ ಯಾವ್ದು ಅಂದ್ರೆ ಇದು ಮ್ಯಾಗಿದ. ಇವೆರಡು ಲೈನ್ ಏನಲ್ಲತ್ತವ ಅಂದ್ರೆ ಒಂದಕ್ಕೊಂದು ಇಂಟರ್ಸೆಕ್ಟ್ ಆಲತ್ತವ. ಇಂಟರ್ಸೆಕ್ಷನ್ ಪಾಯಿಂಟ್ ಏನಂತಿದ್ದೇವೆ ಅಂದ್ರೆ ಈಕ್ವಿಲಿಬ್ರಿಯಂ ಅಂತ ಹೇಳಿ ಕರಿತೀವಿ. ಅದಕ್ಕೆ ನಾವು ಇ ಅಂತ ಹೇಳಿ ಡಿನೋಟ್ ಮಾಡಿದೆವು. ಇಲ್ಲಿ ಕನ್ಸ್ಯೂಮರಿಗೆ ಏನಾಗ್ಲತ್ತದ ಈಕ್ವಿಲಿಬ್ರಿಯಂ ಸಿಗ್ಲತ್ತದ. ಇಲ್ಲಿ ಕನ್ಸ್ಯೂಮರ್ ಏನು ಮಾಡ್ತಾನ ಇಲ್ಲೇ ಖರೀದಿ ಮಾಡ್ತಾನೆ. ಕನ್ಸ್ಯೂಮರ್ ಈ ಪಾಯಿಂಟ್ ಮೇಲೆ ಬಂದು ನಿಂದಿರ್ತಾನೆ. ಇದಕ್ಕಿಂತ ಹೆಚ್ಚಿಗೂ ಹೋಗಂಗಿಲ್ಲ ಮತ್ತು ಇದಕ್ಕಿಂತ ಕಮ್ಮನೂ ಬರಂಗಿಲ್ಲ. ಕನ್ಸ್ಯೂಮರ್ ಈ ಪಾಯಿಂಟ್ ಬಿಟ್ಟು ಸರಿಯಂಗಿಲ್ಲ. ಅಕಸ್ಮಾತ್ ಕನ್ಸ್ಯೂಮರ್ ಏನ್ರಿ ಇದು ಪಾಯಿಂಟ್ ಬಿಟ್ಟು ಮುಂದೆ ಹೋದನಂದ್ರೆ ಏನಾಗ್ತದ ಔಟ್ ಆಫ್ ಬಜೆಟ್ ಆಗ್ತದ. ಅಂದ್ರೆ ಅವ್ನ ಬಳಿ ಇರೋದೇ ಬಜೆಟ್ 60 ಅದ, ಅವ ಹೆಚ್ಚಿಗೆ ಖರೀದಿ ಮಾಡೋದಂದ್ರೆ ಬಜೆಟ್ ಏನಾಗ್ತದ ಹೆಚ್ಚಿಗೆ ಆಗ್ತದ. ಅವ್ನ ಬಳಿ 60 ರೂಪೀಸ್ ಅದ, ಆದ್ರೆ ಇಲ್ಲಿ ಏನು ಹೇಳ್ತದ 75 ತೋರಿಸ್ಲತ್ತದ. ಅದಕ್ಕೆ ಅವನಿಗೆ ಖರೀದಿ ಮಾಡೋದಾಗಲ್ಲ. ಅಕಸ್ಮಾತ್ ಒಂದು ಸ್ಟೆಪ್ ಹಿಂದೆ ಹೋದನಂದ್ರೆ ಏನಾಗ್ತದ ಅವ್ನ ಬಜೆಟ್ ಎಷ್ಟದ 60 ಅದ, ಅವ್ನು ಇಷ್ಟು ಖರ್ಚು ಮಾಡ್ಬೇಕಲ್ಲತ್ತಾನ, ಆದ್ರೆ ಖರ್ಚು ಎಷ್ಟಲ್ಲತ್ತವ 45 ರೂಪಾಯಿನೇ ಅಲ್ಲತ್ತವ. ಹಂಗಂದ್ರೆ ಏನಾರ ರೊಕ್ಕ ಉಳಿತಾವಲ್ಲ, ಅದಕ್ಕೆ ಏನು ಮಾಡ್ತಾನೆ ಈಕ್ವಿಲಿಬ್ರಿಯಂ ಎಲ್ಲತ್ತದ ಕನ್ಸ್ಯೂಮರಿಗೆ 5 ಯೂನಿಟ್ಸ್ ಆಫ್ ಗೂಡ್ ಎಕ್ಸ್ ಪರ್ಚೇಸ್ ಮಾಡಿದಾಗ ಮತ್ತು 2 ಯೂನಿಟ್ಸ್ ಆಫ್ ಗೂಡ್ ವೈ ಪರ್ಚೇಸ್ ಮಾಡಿದಾಗ ಅದು ಕನ್ಸ್ಯೂಮರಿಗೆ ಈಕ್ವಿಲಿಬ್ರಿಯಂ ಡಯಾಗ್ರಾಮ್ನಾಗ ಎಲ್ಲಿ ಸಿಗ್ಲತ್ತದ ಇಲ್ಲಿ ಈಚೆ ಕಡೆ ಸಿಗ್ಲತ್ತದ. ಕನ್ಸ್ಯೂಮರಿಗೆ ಇಲ್ಲಿ ಏನಾಗ್ಲತ್ತದ ಈಕ್ವಿಲಿಬ್ರಿಯಂ ಸಿಗ್ಲತ್ತದ. ಅದಕ್ಕೆ ಕನ್ಸ್ಯೂಮರ್ ಯಾಕಡೆನೂ ಮೂವ್ ಆಗಂಗಿಲ್ಲ.